ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಕೂಡ ನನಗೆ ಕೂಡ ತಿಳಿಸಿದ್ದಾರೆ. ನಾವೇನು ಮಾತನ್ನ ಕೊಟ್ಟಿದ್ದೇವೆ ಚನ್ನಪಟ್ಟಣ ತಾಲೂಕಿನ ಮತದಾರರಿಗೆ, ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಆ ಮಾತನ್ನ ಉಳಿಸ್ಕೊಂಡು ಹೋಗ್ಬೇಕು. ಸೊ ಪಕ್ಷ ಬೂತ್ ಮಟ್ಟದಿಂದ ಸಂಘಟನೆ ಆಗ್ಬೇಕು. ಶಾಸಕರ ಜೊತೆ ನಾನು ಮಾತನಾಡ್ತೇನೆ. ಜೊತೆನಲ್ಲಿ ಪಕ್ಷದ ಜೊತೆನಲ್ಲಿ ಸಂಘಟನೆಯನ್ನ ಮಾಡ್ತಾ ಈ ತಾಲೂಕಿನ ಅಭಿವೃದ್ಧಿಯನ್ನ ಪ್ರತಿಯೊಬ್ಬ ಕಾರ್ಯಕರ್ತರು, ಇವತ್ತೇನು ಸುಮಾರು 500 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನ ನಾವು ತಂದಿದ್ದೇವೆ, ಕೊಟ್ಟಿದ್ದೇವೆ. ಈಗಾಗಲೇ ಕೆಲವು ಕಾಮಗಾರಿಗಳು ಪ್ರಾರಂಭ ಆಗಿದೆ. ಮೊನ್ನೆ ಶಾಸಕರು ಕೇಳ್ತಾ ಇದ್ರು ಏನಪ್ಪಾ ಅಂತ. ಈಗ ನೀವು ಪೂಜೆ ಮಾಡ್ತಾ ಇರೋದೆಲ್ಲ ನಾವು ಮಾಡಿದ್ದೆ, ನೀವೇನು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ರಿ ಅದೆಲ್ಲ ನಾವು ಮಾಡಿದ್ದೆ. ಸೊ ಹಾಗಾಗಿ ಏನೆಲ್ಲ ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ತೇವೆ.